ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದ್ದಂತೆ ಅಥವಾ ಕಾರು ಒಂದು ಬ್ಲಾಸ್ಟ್ ಆಗಿದೆ ಅನ್ನೋ ವಿಚಾರ ತಿಳಿದ ತಕ್ಷಣನೇ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಕಳ್ಳಂಬೆಳ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಸ್ಥಳದಲ್ಲಿ ಬಾಂಬ್ ಸ್ಕ್ವಾಡ್ ಮತ್ತು FSL ಟೀಮ್ ಭೇಟಿ ಕೊಡುತ್ತೆ. ಕಾರಿನಲ್ಲಿ ಸ್ಫೋಟಗೊಂಡ ವಸ್ತುವಿನ ಬಗ್ಗೆ ಪರಿಶೀಲನೆ ಕೂಡ ನಡೆಸ್ತಾ ಇದೆ ತಂಡ. ಎಸ್, ಗಮನಿಸ್ತಾ ಇದ್ದೀವಿ. ರಮ್ಯಾ ಇಲ್ಲಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ದಾರೆ. ಆಕೆ ಬಚಾವಾಗಿದ್ದೇ ಒಂಥರ ಪವಾಡ ಇವತ್ತು. ಇಲ್ಲ ಅಂದರೆ ಇಷ್ಟೊತ್ತಿಗೆ ಆಕೆಯ ಮೃತದೇಹವನ್ನು ನಾವೆಲ್ಲ ನೋಡಬೇಕಾಗಿತ್ತು. ಆ ಕಾರ್ ನೋಡಿ, ಆ ಕಾರಿನ ಪರಿಸ್ಥಿತಿ ನೋಡಿ ಹೆಂಗಿದೆ ಅಂತ ಹೇಳಿ. ಅಕಸ್ಮಾತ್ ಆಗಿ ಆ ಬಾಂಬ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಆಕೆ ಏನಾದರೂ ಕಾರಿನ ಒಳಗಡೆ ಇದ್ದಿದ್ದೇ ಆಗಿದ್ದರೆ ಆಕೆಯ ಬಾಡಿನೂ ಕೂಡ ಸಿಗ್ತಾ ಇರಲಿಲ್ಲ. ಛಿದ್ರವಾಗಿ ಹೋಗ್ತಾ ಇತ್ತು. ಆಕೆ 2 ಕೊಲೆ ಅಟೆಂಪ್ಟಲ್ಲಿ ಗೆದ್ದು ಬಂದಿದ್ದಾಳೆ. ಅಂದರೆ ಒಂದು ಚಾಕುವಿನಿಂದ ಆಕೆಗೆ ಚುಚ್ಚೋದಕ್ಕೆ ಟ್ರೈ ಮಾಡಿದ್ದಾನೆ. ಮೇ ಬಿ ಆಕೆಯ ಎಡಗೈ ರೆಟ್ಟೆ ನೋಡಬಹುದು. ಸೊ ಅಲ್ಲೂ ಕೂಡ ಬ್ಯಾಂಡೇಜ್ ಹಾಕಿದ್ದಾರೆ. ತಲೆಗೂ ಕೂಡ ಬ್ಯಾಂಡೇಜ್ ಹಾಕಿದ್ದಾರೆ. ಸೊ ಅಲ್ಲಿ ಗಾಯಗಳಾಗಿದೆ. ಸೊ ಅದಾದ ನಂತರ 2ನೇ ಒಂದು ಟ್ರೈ ಮಾಡಿದ್ದಾನೆ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ. ಆ ಸಂದರ್ಭದಲ್ಲೂ ಕೂಡ ಆಕೆ ತಪ್ಪಿಸ್ಕೊಂಡಿದ್ದಾಳೆ. ಎಸ್, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗ ಆ ಯುವತಿ ಹೇಗಿದ್ದಾರೆ? ಜೊತೆಗೆ ಅಲ್ಲಿನ SP ಕೂಡ ಮಾತಾಡ್ತಾ ಇದ್ರು ಇದ್ರ ಬಗ್ಗೆ, ಬಾಂಬ್ ಸಿಕ್ಕಿದೆ ಅಂತ ಹೇಳಿ ಅಥವಾ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ಹೇಳಿ. ಇಂಥವ್ರ ಕೈಗೆ ಬಾಂಬ್ ಹೆಂಗೆ ಸಿಗೋದಕ್ಕೆ ಸಾಧ್ಯ ಅಂತ? ರಾಮ್, ಏನೀಗ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಂಥ ಕಳ್ಳಂಬೆಳ ಪೊಲೀಸರು ಜೊತೆಗೆ SP ಅಶೋಕ್ ಅವರ ತಂಡ ಕೆಲವೊಂದು ಮಾಹಿತಿಯನ್ನು ಚಾಲಕ ಹಾಗೂ ಒಂದು ಈ ಘಟನೆಯಿಂದ ಪಾರಾದಂಥ ಯುವತಿ ರಮ್ಯಾಳಿಂದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಆಕೆಯ ಸ್ಥಿತಿ ಈಗ ಓಕೆ, ಅಷ್ಟೊಂದು ಗಂಭೀರವಾಗಿಲ್ಲ. ತಲೆಗೆ ಮತ್ತು ಎಡಗೈಗೆ ಅಥವಾ ಚಾಕುವಿನಿಂದ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಕೊಯ್ದಂಥ ಗಾಯಗಳಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾಥಮಿಕವಾದಂಥ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಯೋಚನೆ ಮಾಡುವಂಥ ಅಥವಾ ಗಂಭೀರ ಸ್ಥಿತಿಯಲ್ಲಿ ಆಕೆ ಇಲ್ಲ. ಆಕೆ ಕೊಟ್ಟಂಥ ಹೇಳಿಕೆಗಳನ್ನು ಸಹ ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಚಾಲಕ ಪ್ರವೀಣನ್ನು ಕಳ್ಳಂಬೆಳ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು. ಆತನಿಗೆ ಯಾಕೆಂತಂದರೆ ಕ್ಯಾಬ್ ಬುಕ್ ಮಾಡಿದಂಥ ಸಂದರ್ಭದಲ್ಲಿ ನೇರವಾಗಿ ಆಸ್ಪತ್ರೆ ಬಳಿ ಹೋದ್ರ ಅಥವಾ ಬೇರೆ ಎಲ್ಲಾದರೂ ಈತ ನಾಗೇಂದ್ರ ಕರೆದುಕೊಂಡು ಹೋಗಿ ಲಗೇಜನ್ನು ತೆಗೆದುಕೊಂಡ್ಬಂದಿರೋದ್ರ ಬಗ್ಗೆ, ಆ ಲಗೇಜಲ್ಲಿ ಏನಿತ್ತು ಅನ್ನೋದ್ರ ಬಗ್ಗೆ ಏನಾರು ಹೇಳಿದ್ನ ಅನ್ನೋದ್ರ ಬಗ್ಗೆ ಈಗ ಪ್ರವೀಣನ್ನು ಕಳ್ಳಂಬೆಳ ಪೊಲೀಸರು ವಿಚಾರಣೆಯನ್ನು ಸಹ ಮಾಡ್ತಾ ಇದ್ದಾರೆ. ಆ ವಿಚಾರಣೆಗಳನ್ನು ಅವ್ರು ಹೇಳಿಕೆ ಕೊಟ್ಟಂಥ ಆಧಾರದ ಮೇಲೆ ಈಗ SP ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನಾಗೇಂದ್ರ ಆ ಬಾಂಬ್ಗಳನ್ನು ಅಂದರೆ ಸ್ಫೋಟಕ ವಸ್ತುಗಳನ್ನು ಕ್ಯಾರಿ ಮಾಡ್ತಾ ಇದ್ದ ಅನ್ನೋದು ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಆ ಆಯಾಮದಲ್ಲಿ ಒಂದು ಕಡೆ ಈಗ ಕೊಲೆ ಯತ್ನಕ್ಕೆ ಒಳಗಾದಂಥ ರಮ್ಯಾ ಬೆಂಗಳೂರಿನ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇರೋ ಮಾಹಿತಿ ಸಿಕ್ಕಿದೆ. ಆದರೆ ನಾಗೇಂದ್ರ ಎಲ್ಲಿ ಕೆಲಸ ಮಾಡ್ತಾ ಇದ್ದ, ಯಾರ ಜೊತೆ ವಾಸವಾಗಿದ್ದ, ಜೊತೆಗೆ ಇವತ್ತು ಕ್ಯಾರಿ ಮಾಡಿದಂಥ ಬಾಂಬ್ಗಳನ್ನು ಎಲ್ಲಿ ತಯಾರಿಸಿದ್ದ, ಅಥವಾ ಅವನೇ ಖುದ್ದಾಗಿ ತಯಾರಿಸಿದ್ದ ಅಥವಾ ಬೇರೆ ಕಡೆಯಿಂದ ಯಾರಾದರೂ ಬಾಂಬ್ಗಳನ್ನು ಸಪ್ಲೈ ಮಾಡೋರ ಕಡೆಯಿಂದ ಏನಾದರೂ ತರಿಸ್ಕೊಂಡಿದ್ದ, ಅದನ್ನು ಬ್ಲಾಸ್ಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ, ಯಾವ ರೀತಿಯಾಗಿ ತರಬೇತಿಯನ್ನು ಪಡೆದುಕೊಂಡಿದ್ದ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಆತನನ್ನು ವಿಚಾರಣೆಗೆ ಒಳಪಡಿಸೋಣ ಅಂತ ಆತ ಸುಟ್ಟು ಕರಕಲಾಗಿದ್ದಾನೆ. ಆತನೊಂದಿಗೆ ಯಾರ್ಯಾರು ಸಂಪರ್ಕದಲ್ಲಿದ್ದರು ಅನ್ನೋದ್ರ ಬಗ್ಗೆ ಆತನ ಮೊಬೈಲ್ ನಂಬರನ್ನು ಈಗ CDR ಅನ್ನು ತೆಗೆಸೋದಕ್ಕೆ ಈಗ ಟ್ರೈ ಮಾಡ್ತಾ ಇರ್ತಕ್ಕಂಥದ್ದು. ಆತ ಬೆಂಗಳೂರಲ್ಲಿ ವಾಸವಾಗಿದ್ದ ಅನ್ನೋದಾದರೆ ಯಾರ ಜೊತೆಗೆ ಅವರ ಸ್ನೇಹಿತರು ಯಾರ್ಯಾರಿದ್ದರು, ಅವರಲ್ಲಿ ಯಾರಾದರೂ ಅವರ ಸ್ವಂತ ಅಂಕೋಲ ಮೂಲದವ್ರು ಯಾರು ಇದ್ದಾರಾ, ಅಥವಾ ಬೇರೆ ರಾಜ್ಯಗಳಲ್ಲಿ ಈಗ ಬಾಂಬ್ಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಏರಿಯಾ ಅಂತಂದರೆ ಅದು ಆಂಧ್ರ, ಕಡಪ ಡಿಸ್ಟಿಕ್ ಈ ರೀತಿಯಾಗಿರುತ್ತೆ. ಈತ ಏನಾದರೂ ಒಂದು ವೇಳೆ PGಯಲ್ಲಿ ವಾಸವಾಗಿದ್ದು ಯಾರಾದರೂ ಆಂಧ್ರ ಮೂಲದ ಇಂತಹ ಭಾಗದಲ್ಲಿ ಅಂದರೆ ಬಾಂಬ್ಗಳನ್ನು ತಯಾರು ಮಾಡ್ತಕ್ಕಂಥ ಪ್ರದೇಶದಿಂದ ಯಾರಾದರೂ ಅವ್ರ ಸ್ನೇಹಿತರಿದ್ದು ಅವರಿಂದ ಏನಾದರೂ ಮಾಹಿತಿಯನ್ನು ಕಲೆ ಹಾಕಿ ಅವರೇ ಸಿದ್ಧಪಡಿಸ್ಕೊಂಡಿದ್ರ, ಅಥವಾ ಬಾಂಬ್ಗಳನ್ನು
ಅಲ್ಲಿಂದ ತರಿಸ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಸಹ ಕಲೆ ಹಾಕ್ತಾ ಇದ್ದಾರೆ. ಇನ್ನು ಈಗ ಯುವತಿ ಮತ್ತು ಕಾರು ಚಾಲಕ ಪ್ರವೀಣ್ ಅವರು ಕೊಟ್ಟಂಥ ಮಾಹಿತಿ ಪ್ರಕಾರ ನಾನು ಆಗಲೇ ಹೇಳ್ತಾ ಇದ್ದೆ, ಏನು ಎಲ್ಲೋ ಬೋರ್ಡ್ ಊಬರ್ ಮುಖಾಂತರ ಎಲ್ಲೋ ಬೋರ್ಡ್ ಸ್ವಿಫ್ಟ್ ಡಿಸೈರ್ ಕಾರನ್ನು ಬುಕ್ ಮಾಡ್ತಾನೆ. ಆತ ನೇರವಾಗಿ ಸಂಜಯ್ ಗಾಂಧಿ ಆಸ್ಪತ್ರೆ ಬಳಿ ಬಂದು ಈಕೆ ರಮ್ಯಾಳನ್ನು ಪಿಕಪ್ ಮಾಡ್ತಕ್ಕಂಥದ್ದು. ಆ ಪಿಕಪ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತುಂಬ ವಿರೋಧ ವ್ಯಕ್ತಪಡಿಸ್ತಾಳೆ. ನಾನು ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ವಿರೋಧ ವ್ಯಕ್ತಪಡಿಸ್ತಾರೆ. ಆಗ ಜೊತೆಯಲ್ಲಿದ್ದಂಥ ರಮ್ಯಾಳ ಸ್ನೇಹಿತೆಯೂ ಸಹ ಒಂದು ಅಬ್ಜೆಕ್ಷನನ್ನು ಇದು ಮಾಡ್ತಾರೆ. ಗಲಾಟೆ ಮಾಡಿದಾಗ ಆಕೆಯನ್ನು ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದ ಅಂತಕ್ಕಂಥದ್ದು. ಹೀಗಾಗಿ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕ್ತಾ ಇದ್ದ ಅನ್ನೋದಾದ್ರೆ ಅದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಗಳೆಲ್ಲವನ್ನೂ ಸಹ ಈ ನಾಗೇಂದ್ರ ಮಾಡಿಕೊಂಡಿದ್ದ ಅನ್ನೋದು ಈಗ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಈಗ ಸದ್ಯ ಸ್ಥಳಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ಏನು FSL ತಂಡ ಏನಿದೆ, ಸೋಕೋ ಟೀಮ್ ಏನಿದೆ, ಅಲ್ಲಿ ಸ್ಫೋಟಗೊಂಡಿರ್ತಕ್ಕಂಥ ಬಾಂಬು ಜೊತೆಗೆ ಡ್ರೈವರ್ ಇದ್ದ ಎನ್ನಲಾಗದಂಥ ಒಂದು ಬಾಂಬು ಸಹ ರಸ್ತೆ ಬದಿಯಲ್ಲಿ ಬಿದ್ದಿರ್ತಕ್ಕಂಥದ್ದು. ಅದು ಯಾವ ಉಪಕರಣಗಳನ್ನು ಬಳಸ್ಕೊಂಡು ಸಿದ್ಧಪಡಿಸಿದ್ದಾರೆ, ಅದು ನಾಡ ಬಾಂಬ ಅಥವಾ ಬೇರೆ ಯಾವ ವಿಧವಾದಂಥ ಬಾಂಬು ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚೋದಕ್ಕೆ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್.